ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ. ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇವತ್ತು ಮಾರ್ನಿಂಗ ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಮಾರ್ನಿಂಗ್ ಏನೂ ವಿಶೇಷ ಅಡುಗೇನೂ ಇರಲಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿತ್ತು. ಬೇಗ ರೆಡಿ ಮಾಡಿ ಅವ್ರನ್ನ ಕಳಿಸ್ಬೇಕಂತೇಳಿ ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಅವ್ರನ್ನ ಕಳಿಸ್ಬಿಟ್ಟು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಇನ್ನೊಂದು, ಇವಾಗ ಚಳಿಗಾಲ ಐತೆ ನೋಡ್ರಿ. ಚಳಿಗಾಲ ಇರೋದ್ರಿಂದ ಮಾರ್ನಿಂಗ ಬೇಗ ಎದ್ದೇಳೋಕ್ಕೆ ಆಗೋದಿಲ್ಲ. ಸ್ವಲ್ಪ ಎಷ್ಟೇ ಹೇಳ್ಬೇಕಂದ್ರೂ ಎಚ್ಚರಾದರೂ ಸ್ವಲ್ಪ ಲೇಟ್ ಆಗ್ತೈತಿ. ನಿಮಗೂ ಎಲ್ಲರಿಗೂ ಇದೇ ಥರ ಆಗ್ತಿರ್ಬೋದು. ಮಾರ್ನಿಂಗ್ ಬಂದುಬಿಟ್ಟು ಅಡುಗೆ ಸ್ವಲ್ಪ ಪಲಾವ್ ಮಾಡಿದ್ದೆ, ಸ್ವಲ್ಪ ಅವಲಕ್ಕಿ ಮಾಡಿದ್ದೆ. ಎರಡು ಯಾಕ್ರಿ ಅಂಥೇಳಿ ನೀವು ಕೇಳ್ಬೋದು. ನಮ್ಮ ಮನೆಯಲ್ಲಿ ಬೆಳಗ್ಗೆ ರೈಸ್ ಐಟಮ್ಸನ್ನು ಜಾಸ್ತಿ ಯಾರೂ ತಿನ್ನಂಗಿಲ್ಲ. ಜಾಸ್ತಿ ಅಂದ್ರೇನ, ಬೆಳಗ್ಗೆ ರೈಸ್ ಐಟಮ್ಸ್ ತಿನ್ನೋದೇ ಇಲ್ಲ. ಮಧ್ಯಾಹ್ನಕ್ಕೆ ಸ್ವಲ್ಪ ನೈಟ್ ಅಷ್ಟೇ ತಿಂತೀವಿ. ಹಾಗಾಗಿ ಮಕ್ಕಳ ಲಂಚ್ ಬಾಕ್ಸಿಗೆ ನಾವು ಪಲಾವ್ ಮಾಡಬೇಕಾಯ್ತು. ಟಿಫನ್ನಿಗೆ ಅಂಥೇಳಿ ಅವಲಕ್ಕಿ ಮಾಡಬೇಕಾಯ್ತು. ಹಾಗಾಗಿ ಅವಲಕ್ಕಿ ಟಿಫನ್ ಮಾಡಿಕೊಂಡು ಲಂಚ್ ಬಾಕ್ಸಿಗೆ ಪಲಾವ್ ಕಟ್ಟಿ ಮಕ್ಕಳನ್ನ ಕಳಿಸಿದೆ. ನೆಕ್ಸ್ಟ್ ಮತ್ತು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರು ಕೂಡ ಇನ್ನೂ ಮನೆ ಕೆಲಸಗಳದಾವು, ಮುಗ್ದಾವ ಅಂತ ಹೇಳೋಕ್ಕಾಗಂಗಿಲ್ಲ ರೀ. ಮನೆ ಕೆಲಸ ಒಂದಾದ್ಮೇಲೆ ಒಂದು ಇರ್ತಾವೆ. ನಾವು ಏನೂ ನೆನಪು ಮಾಡ್ಕೊಳ್ಳಾರ್ದ ಕೂತ್ರ ಏನೂ ಕೆಲಸ ಇರೋಂಗಿಲ್ಲ. ನೆನಪು ಮಾಡ್ಕೊಂಡು ಮಾಡಿದ್ರೆ ಸುಮಾರು ಕೆಲಸಗಳಿರ್ತಾವೆ, ಮಾಡಬೇಕಾಗ್ತೈತಿ. ಈಗ ನಾನು ಕೂಡ ನೋಡ್ರಿ ಕೆಲಸ ಮಾಡ್ಕೊಂಡು ಲಾಗ್ ಸ್ಟಾರ್ಟ್ ಮಾಡೀನಂದ್ರೆ ಇಲ್ಲೇ ಬೆಣ್ಣೆ ಕಡಿಲಿಕ್ಕೆ ಇಟ್ಟೀನಿ. ಇದು ಎಲ್ಲ ಕೆನಿ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಟಿರ್ತೇನಲ್ರಿ. ನೈಟ್ ಸ್ವಲ್ಪ ಇದಕ್ಕೆ ಹೆಪ್ಪು ಹಾಕಿ ಸ್ಪೂನಿಂದ ಮಿಕ್ಸ್ ಮಾಡಿ ಇಟ್ಟೀನಿ. ಇವಾಗ ಇದನ್ನು ಬೆಣ್ಣೆ ಮಾಡ್ಬೇಕು ನೋಡ್ರಿ. ಬೆಣ್ಣೆ ಕಡಿಬೇಕು. ಇವು ನೋಡ್ರಿ, ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತಿರ್ತಾವೆ ನೋಡ್ರಿ. ಜವಾರಿ ಬಾರಿ ಹಣ್ಣ್ರಿ. ನಾವು ಚಿಕ್ಕವರಿದ್ದಾಗ ಇವನ್ನೆಲ್ಲ ಜಾಸ್ತಿ ತಿಂತಿದ್ದೀವಿ ರೀ. ಅವಾಗೆಲ್ಲ ತೋಟದಲ್ಲೇ ಗಿಡದೊಳಗೆ ಇರ್ತಿದ್ದು. ಇನ್ನು ಆಜು ಬಾಜು ಮನೆಯವ್ರ ಸೈಕ ಅವ್ರ ತೋಟದೊಳಗೆ ಗಿಡದೊಳಗಿದ್ರೆ ತಂದ್ರೆ ಆಜು ಬಾಜು ಮನೆ ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಿರೋರಿಗೆ ಎಲ್ಲರೂ ಕೊಡ್ತಿದ್ರು. ಇವಾಗ ಯಾರೂ ಹೊಲಗಳಲ್ಲಿ ಕೆಲಸ ಜಾಸ್ತಿ ಮಾಡೋದು ಇಲ್ಲ, ತರಂಗೂ ಇಲ್ಲ. ಯಾರೂ ಅವಾಗಿನ ಗತೆ ಈಗ ಇದ್ದದ್ರೊಳಗೆ ಹಂಚ್ಕೊಂಡು ತಿನ್ಬೇಕಂತೇಳಿ ಕೊಡಂಗಿಲ್ಲ. ಎಲ್ಲರೂ ಹಾಗ ಅಂತ ಹೇಳೋದಿಲ್ಲ. ಹಳ್ಳಿ ಒಳಗೆ ಇನ್ನೂ ಆ ಪದ್ಧತಿ ಐತಿ. ಏನೋ ತಮ್ಮ ಹೊಲದೊಳಗೆ ಬೆಳೆದ್ರೂ 4 ಮಂದಿಗೆ ಅದನ್ನು ಕೊಟ್ಟು ಹಂಚ್ಕೊಂಡು ತಿಂತಿರ್ತಾರೋ. ಸಿಟಿ ಒಳಗೆ ಎಲ್ರಿ ಹೊಲಕ್ಕೆ ಹೋಗಂಗಿಲ್ಲ, ಏನೂ ಬೆಳೆಯಂಗಿಲ್ಲ, ಯಾರು ಯಾರಿಗೂ ಕೊಡಂಗೂ ಇಲ್ಲ. ನಮಗೆ ಮಾರ್ಕೆಟ್ನಾಗೆಲ್ಲ ಸಿಗ್ತಿರ್ತೈತ್ರಿ. ಇವಾಗ ಮಾರ್ಕೆಟ್ನಾಗ ಜವಾರಿ ಬಾರಿ ಹಣ್ಣು ಬರಾಕತ್ತಾವ ನೋಡ್ರಿ. ನಿನ್ನೆ ತೊಗೊಂಡು ಬಂದಿದ್ರು. ಚೆನ್ನಾಗಿದಾವ್ರಿ, ದಪ್ಪ ಅದಾವು, ಸ್ವೀಟ್ ಅದಾವು. ತಿಂದನ ಸ್ವಲ್ಪ ಅಷ್ಟು ಉಳ್ದಾವ ನೋಡ್ರಿ. ಇನ್ನೊಂದು ಫ್ರೆಂಡ್ಸ, ನಾನೊಂದು ಪ್ರಾಡಕ್ಟ್ ತರ್ಸೀನಿ ರೀ. ಈ ಪ್ರಾಡಕ್ಟ ಲೇಡೀಸ್ಗೋಸ್ಕರ ನೋಡ್ರಿ. ಲೇಡೀಸ್ಗೆ ಬಹಳಷ್ಟು ಯೂಸ್ಫುಲ್ ಆಗುವಂತಹ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ. ಅದು ನಿನ್ನೆ ಸಾಯಂಕಾಲ ಬಂದೈತಿ. ಹಾಗೆಯೇ ಇಟ್ಟಿದ್ದೆ. ಇವತ್ತು ಸಾಯಂಕಾಲ ಅದನ್ನು ಅನ್ಬಾಕ್ಸಿಂಗ್ ಮಾಡಾಕತ್ತ ನೋಡ್ರಿ. ಪ್ಯಾಕಿಂಗ ಈ ರೀತಿ ಮಾಡ್ಯಾರ ನೋಡ್ರಿ, ನೀವು ನೋಡ್ತಿರ್ಬೋದು ಇಲ್ಲೇ. ಇವಾಗ ಫ್ರಂಟ್ ಸೈಡ ನಾನು ಕಟ್ ಮಾಡಿ ಅನ್ಬಾಕ್ಸಿಂಗ್ ಮಾಡಾಕತ್ತೀನಿ. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಯಾರ ನೋಡ್ರಿ. ಇದು ಭಾಳಷ್ಟು ಎತ್ತರ ಐತಿ, ಆದರೂ ಎಲ್ಲನೂ ಪಾರ್ಟ್ಸನ್ನು ಬಿಚ್ಚಿ ಅದರೊಳಗೆ ಹಾಕಿ ಪ್ಯಾಕಿಂಗ್ ಮಾಡ್ಯಾರು. ಈಗ ಏನೈತೆ ಅಂಥೇಳಿ ನೋಡೋಣ ಬರ್ರಿ. ನಿಮಗೂ ಇಷ್ಟ ಆಗ್ಬೋದು. ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆದ್ರೆ ನನಗೂ ಒಂದು ಕಮೆಂಟ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಪೂರ್ಣ ವಿಡಿಯೋವನ್ನು ನೋಡಿರಿ. ಈ ಪ್ರಾಡಕ್ಟ ಏನೈತಿ, ಯಾವ ರೀತಿ ಐತಿ, ಯೂಸ್ಫುಲ್ ಐತೋ ಇಲ್ಲೋ ಎಲ್ಲನೂ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತೈತಿ. ಗೊತ್ತಾಗಬೇಕಂದ್ರೆ ಪೂರ್ಣ ವಿಡಿಯೋವನ್ನು ನೋಡಿರಿ. ಇದನ್ನು ಜೋಡಿಸ್ಬೇಕು ನೋಡಿರಿ. ಇದು ಬೆಂಗಲ್ ಸ್ಟ್ಯಾಂಡ. ಇದನ್ನು ಜೋಡಿಸ್ಬೇಕು. ಈ ಥರ ಸ್ಟ್ಯಾಂಡ್ ಅದಾವೆ, ಎರಡು ಈ ಥರ ಬರ್ತಾವೆ. ಇಲ್ಲಿ ಮಧ್ಯೆ ಒಂದೊಂದು ಇದು ರಾಡ್ ಬರ್ತಾವೆ. ಇದನ್ನು ಇದಕ್ಕೆ ಹಾಕಿ ಜೋಡಿಸ್ಬೇಕು. ಎಷ್ಟು ಹಿಂದದಿಲ್ಲ ಏನ, ಎಲ್ಲಿ ಹೋಗ್ಯಾವ ಆ ಕಡೆಕ ಒಟ್ಟು ಏನಾರ ಕಾರ್ಬಾರ್ ಇರ್ತೈತೆ. ಸೀದಾ ಒಳಗೆ ಬರಂಗಿಲ್ಲ. ಎಷ್ಟು ಅದಾವ ನೋಡ್ರಿ. 2, 4, 6, 8, 10, 12, 13 ಅದಾವ ನೋಡ್ರಿ. ಇವು ಏನೋ ಒಂದೊಂದು ಥರ ಇಲ್ಲಿ ವೈಟ್ ಅದಾವೆ, ಒಂದೊಂದು ಹಾಗೆ ಪ್ಲೇನ್ ಅದಾವ ನೋಡಿ. ಆಮೇಲೆ ನೋಡ್ಕೊಂಡ್ರಿ, ಇದನ್ನ ಜೋಡಿಸುವಾಗ ನಿಮಗೆ ತೋರಿಸಿ ಜೋಡಿಸ್ತೀನಿ.
ಬೆಂಗಲ್ ಸಹ ಇದಕ್ಕೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಬೆಂಗಲ್ಸ್ ಕೂಡ್ತಾವ ಅಂಥೇಳಿ, ಯಾವ ರೀತಿ ಚೆನ್ನಾಗಿ ಅನ್ನಿಸ್ತೈತೆ ಅಂಥೇಳಿ ನೋಡಕ್ಕೆ. ಫ್ರೆಂಡ್ಸ್ ಜೋಡ್ಸಾಕತ್ತೀವಿ ನೋಡ್ರಿ. ನನ್ನ ಮಗ ಬಂದಾನೀಗ, ಅವಾಗ ಭಾಳ ಕ್ಯೂರಿಯಾಸಿಟಿ ಐತಿ. ಈಗ ನನಗೆ ಜೋಡ್ಸಾಕ ಕೊಡೋಲ್ಲ, ಅವನ ಜೋಡಿಸ್ತಾನ, ಆತನು ಜೋಡಿಸ್ತಾನೆ ನೋಡ್ರಿ. ಇಲ್ಲೇ ಇವು ಕ್ಯಾಪ್ ಇದ್ದು ನೋಡ್ರಿ, ವೈಟ್ ಕ್ಯಾಪ, ಇವು ನಟ್ ಥರ ಅದಾವು. ಅವ್ನು ಬಿಚ್ಚಿ ಹಿಂಗಪ್ಪ ಎಲ್ಲೆಲ್ಲಿ ಹಾಕಕ್ಕೆ ಹೋಗಿ ಮತ್ತು ಜೋಡಿಸಿ ತಗೋ ಹಾಕ ಕಡೆ ವೈಟು. ದೊಡ್ಡ ಸಾಹಸ ಮಾಡ್ತಾನೆ. ಸ್ವಲ್ಪ ಕಾತ್ಲಾಕೈತಿ. ಅಲ್ಲಿ ಲೈಟ್ರ್ ಹಚ್ಚು, ನೀವು ವಿಂಡೋ ಹಚ್ಚಿ ಕೂತಿ ಅಂದ್ರೆ ಕಾತ್ಲಾಕೈತಿ. ಟೈಟ್ ಮಾಡಿದೆ ಚೀಟು? ನೀನು ಒಂದು ಮಾಡು. ಆದ್ರೆ ಇದನ್ನೇನು ಹಚ್ಬೇಡ್ರಿ, ಲೈಟ್ ಏನು ಹಚ್ಬೇಡ್ರಿ, ಬಿಡು ಅವಂಗೊಂದು ಕೂಡ. ಇದು ಒಂದು ಇದು ಮೇಲ್ಗಡೆ ಹಾಕೋದು ನೋಡ್ರಿ. ಮಗ ಜೋಡ್ಸಾಕತ್ತಾನ ನೋಡ್ರಿ. ಜೋಡಿಸ್. ಇಬ್ರು ಐಕ್ಳು ಕೂಡ ಜೋಡ್ಸಾಕತ್ತಾರ, ಜೋಡಿಸಿ ತೋರಿಸ್ತಾರ ನೋಡ್ರಿ. ಚಲ್ಲ ಬೇಡ, ಸಾವಕಾಶ ಹಾಕ. ಬರೀ ಒಗದು ಕೆಲಸ ಮಾಡ್ತಾನೆ. ಸ್ಲೋ ಮಾಡ, ನೀಟಾಗ ಒಂದೊಂದು ಜೋಡಿಸ ನೋಡ್ರಿ. ಅವ ಬೇಗ ಹಾಕ್ತಾನತ್ತೀವ ತಗೊಳ್ಳೋದು, ಇವು ಬೇಗ ಹಾಕ್ತಾನೆ, ನಾನು ಹಾಕ್ಬೇಕಂತ ಅವ ತಗೊಳ್ಳೋದು. ಸ್ಕೂಲಿಂದ ಬಂದು ಮುಖ ತೊಳ್ಕೊಳಕ್ಕೆ ತಯಾರಿಲ್ಲ ನೋಡ್ರಿ ಅವ್ರು. ಅದನ್ನು ಜೋಡಿಸೇ ತೊಳ್ಕೊಳವ್ರಿ. ಅಣ್ಣ ನೀ ಆ ಕಡೆ ಸೈಡ್ ಆಗಿ ಜೋಡಿಸ, ಅಂದ್ರೆ ನಮ್ಮ ವಿವರ್ಸಿಗೆ ಕಾಣಿಸ್ತೈತಿ ನೀ ಹೆಂಗೆ ಜೋಡಿಸ್ತಿ ಅನ್ನೋದು. ಫಿನಿಶ್ ಆತ. ಏನತ್ತು ಈ ಕಡೆ ನೋಡೋ ಚಂದ ಕಾಣಿಸ್ತೈತೆ. ಫ್ರೆಂಡ್ಸ್, ಈಗ ನನ್ನ ಹತ್ರ ಇರುವಂತ ಬೆಂಗಲ್ಸ್ ಇದಕ್ಕೆ ಹಾಕಿ ತೋರಿಸ್ತೀನಿ ನೋಡ್ರಿ. ಯಾವ ರೀತಿ ಆಕೈತಿ, ಸ್ಟ್ಯಾಂಡ್ ಯಾವ ರೀತಿ ಲುಕ್ ಕಾಣಿಸ್ತೈತಿ ಅಂತ ಹೇಳಿ ನಿಮಗೂ ಒಂದು ಐಡಿಯಾ ಬರ್ತೈತಿ, ಯಾರಾದ್ರೂ ತಗೊಳ್ಳೋದಿದ್ರ. ಫ್ರೆಂಡ್ಸ್, ಈಗ ಬೆಂಗಲ್ ಹಾಕಿ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಕಾಣಿಸ್ತೈತಿ ಅಂತ ಹೇಳಿ. ಈ ತರ ಸ್ಟ್ಯಾಂಡಿಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಎಲ್ಲಾದ್ರೂ ಹೋಗುವಾಗ ವೇಟ್ ಮಾಡಕ್ ಈಜಿ ಆಗ್ತೈತಿ ನೋಡ್ರಿ. ಈ ತರ ಕಾಣಿಸ್ತಿರ್ತಾವಲ್ಲ, ಯಾವ ಬೇಕು ಒಪ್ಪಾಟ್ನ ತಗೊಂಡ ಹಾಕೊಳ್ಳಿಕ್ಕೆ ಈಜಿ ಆಗ್ತೈತಿ. ಈ ಬಾಕ್ಸ್ ಒಳಗ ಬೇರೆ ಒಂದ್ ಕಡೆ ಮುಚ್ಚಿ ಇಟ್ಟಿವಂದ್ರ ಅವು ನಮಗ್ ಕಾಣಿಸೋದೇ ಇಲ್ಲ. ಯಾವ ಮುಂದೆ ಕಾಣಿಸ್ತೈತಿ ಒಂದ ಹಾಕೊಂಡು ಹೋಗ್ತೀವಿ. ನೋಡಿದಾಗ ಎಲ್ಲಾನು ತಗೋಬೇಕು, ವೇರ್ ಮಾಡ್ಬೇಕೈತಿ, ತಗೊಂಡಿಟ್ಟಿರ್ತೀವಿ. ಬಟ್ ಎಲ್ಲಾನು ಹಾಕೋತಿರಂಗಿಲ್ಲ ನಾವು. ಯಾವ ಮುಂದೆ ಇರ್ತೈತಿ, ಯಾವ ಪದೇ ಪದೇ ವೇರ್ ಮಾಡಿ ಚೇಂಜ್ ಮಾಡಿ ಇಟ್ಟಿರ್ತೀವಿ, ಅದೇ ಕಾಣಿಸ್ತಿರ್ತೈತಿ, ಅದನ್ನ ಹಾಕೋತೀವಿ. ಈ ತರ ನಮಗ್ ಕಾಣಿಸೋಂಗ್ ಇಟ್ಕೊಂಡ್ ಬಿಟ್ಟಿವಂದ್ರ ಇದನ್ನ ಮ್ಯಾಲ ಹಾಕ್ತಾನ, ಕೆಳಗಿಂದೊಂದು ಖಾಲಿ ಬಿಡ್ತಾನ. ಇವು ಸ್ಟಿಕ್ ಭಾಳಷ್ಟು ಅದಾವ, ಸ್ಟಿಕ್ ಇನ್ನೂ ಖಾಲಿನ ಉಳಿತಾವ್ರಿ ಇವು. ಫ್ರೆಂಡ್ಸ್, ಈ ಸ್ಟ್ಯಾಂಡ್ ಭಾಳಷ್ಟು ಯೂಸ್ಫುಲ್ ಅಂತ ಅನಿಸ್ತೈತಿ ನೋಡ್ರಿ ನಂಗೆ. ಭಾಳಷ್ಟು ಬೆಂಗಲ್ಸನ್ನು ಹಿಡಿತೈತಿ, ಸ್ಟಿಕ್ಸ್ ಭಾಳಷ್ಟು ಅದಾವು. ಹಾಗಾಗಿ ಒಂದ ಕಡೆನ ಒಂದ ಸ್ಟ್ಯಾಂಡ್ ಒಳಗೆ ನಾವು ಬೇಕಾದಷ್ಟು ವೆರೈಟಿ ಬೆಂಗಲ್ಸನ್ನು ಇಲ್ಲಿ ನಾವು ಹಾಕಿಡ್ಬೋದು. ಈಗ ಕಾಜಿನ ಬಳೆ ಆಯಿತು, ಮುತ್ತಿನ ಬಳೆ ಆಯಿತು, ರೋಲ್ಡ್ ಗೋಲ್ಡ್ ಬಳಿ, ಮೆಟಲ್ ಬಳಿ, ಈ ವೆರೈಟಿ ಬಳಿ ಇರ್ತಾವಲ್ಲ, ಜಾಸ್ತಿನ ಸ್ಟಿಕ್ ಅದಾವ ನೋಡ್ರಿ. ಇದು ಒಂದು ಸೈಡ್ ನಾನು ಹಾಕಕತ್ತಿರೋದು. ಇಲ್ಲೇ ಬ್ಯಾಕ್ ಸೈಡ್ನು ಇಷ್ಟೇ ಸ್ಟಿಕ್ ಅದಾವು, ಫ್ರಂಟ್ ಸೈಡ್ನು ಇಷ್ಟು ಸ್ಟಿಕ್ ಅದಾವು. ಒಂದೇ ಸ್ಟ್ಯಾಂಡ್ ಒಳಗೆ ನಾವು ಸುಮಾರು ಬಳೆಗಳನ್ನು ಹಾಕಿಡ್ಬೋದು. ಮಿಕ್ಸಪ್ ಆಗಂಗಿಲ್ಲ, ಎಲ್ಲನೂ ಬೇರೆ ಬೇರೆ ಮಾಡಿ ಒಂದೊಂದು ಸ್ಟಿಕ್ ಒಳಗೆ ಹಾಕಿದ್ರೆ ನಾವು ಎಲ್ಲಿಗಾದರೂ ಹೋಗುವಾಗ ರೆಡಿ ಆಗುವಾಗ ನಮ್ಮ ಕಣ್ಣಿಗೆ ಕಾಣಿಸ್ತಿದ್ರೆ ನಾವು ವೇರ್ ಮಾಡ್ತಿರ್ತೀವಿ. ಒಂದು ಬಾಕ್ಸ್ ಒಳಗಾಗಲಿ ಅಥವಾ ಬೇರೆ ಒಂದು ಎಲ್ಲೇ ಸಾಮಾನು ಒಳಗೆ ಹಾಕಿ ಅವನು ಮುಚ್ಚಿಟ್ರೆ ಅರ್ಜೆಂಟಲ್ಲಿ ಹೋಗುವಾಗ ಕೆಲವೊಂದನ್ನು ಯೂಸ್ ಮಾಡ್ತೀವಿ, ಕೆಲವೊಂದು ಯೂಸ್ ಮಾಡಲಾರ್ದ ಹಾಗೆ ಉಳಿದು ಬಿಟ್ಟಿರ್ತಾವೆ. ಇವು ಹೈದರಾಬಾದ್ ಬೆಂಗಲ್ಸ್ ನೋಡ್ರಿ. ಒಂದ್ಸತಿ ಹೈದರಾಬಾದ್ಗೆ ಹೋಗಿದ್ವಿ. ಹೈದರಾಬಾದ್ಗೆ ಹೋದಾಗ ಈ ತರ ಬೆಂಗಲ್ಸ್ ತಗೊಂಡಿದ್ವಿ, ಮುತ್ತಿನ ಬೆಂಗಲ್ಸ. ಹೈದರಾಬಾದ್ ಪರ್ಲ್ಸ್ ಚೆನ್ನಾಗಿರ್ತಾವ ಅಂತ ಹೇಳ್ತಾರೋ. ಅಲ್ಲಿ ಹೋದಾಗ ಒಂದೆರಡು ಸಟ್ ಇರ್ಲತ್ತಿ ತಂದಿದ್ದೀವಿ. ಭಾಳಷ್ಟು ದಿವಸ ಆತ್ರಿ. ನಮ್ಮ ಸಪ್ತಕ್ 1 year ನಾವು ಇದ್ದಾಗ ತಗೊಂಡಿದ್ವಿ. ಈಗ ಅವಾಗ 6 year ಕಂಪ್ಲೀಟ್ ಆಯ್ತು. ಒಂದು 5 years ಆಯ್ತ್ರಿ. ಅವಾಗ ಹಾಕ್ತಾನು. ಇವು ಪರ್ಲ್ಸ್ ಮೇಲಿನ ಸಿಪ್ಪಿ ಅದು ಏನು ಸುಲ್ದಿಲ್ಲ ನೋಡ್ರಿ, ಚೆನ್ನಾಗೆ ಬಂದಾವು.
ಮಿಕ್ಸ್ ಮಾಡಿ ಹಾಕೋತೀವಲ್ರಿ, ಇವು ಸಣ್ಣ ಈ ಥರ ಅದಾವು. ಇವೆಲ್ಲ ಒಂದೊಂದು ವೇರ್ ಮಾಡಲಿಕ್ಕೆ ಚೆನ್ನಾಗಿರ್ತಾವ ಅಂಥೇಳಿ ಇವಿಷ್ಟು ತೊಗೊಂಡಿನಿ. ನನ್ನ ಹತ್ರ ಭಾಳಷ್ಟು ಅದಾವು ಇದು ತೊಗೊಂಡು ಹಾಕಿದ್ರೆ ಲುಕ್ ಬರ್ತೈತಿ ಅಂಥೇಳಿ ಅನ್ಸಾಕ್ತಿತ್ತು. ಈ ಕಡೆ ಇವೆಷ್ಟ ಇಲ್ರಿ, ಈ ಕಡೆ ನಾನು ಗಾಜಿನ ಬ್ಯಾಂಗಲ್ಸ್ ಹಾಕ್ತೀನಿ ಇಲ್ರಿ ಅವು. ಹಂಗಂಥೇಳಿ ಇವು ಬೆಳ್ಳಿವು ಮಾಡಿಸಿ ಹಾಕೊಂಡಿನಿ ನಾನು. ಮನೆ ಒಳಗೆ ಬೆಳ್ಳಿವ ವೇರ್ ಮಾಡ್ತಾನು, ಎಲ್ಲರೂ ಹೋಗುವಾಗ ಈ ಥರ ವೇರ್ ಮಾಡ್ತೀನಿ. ಇನ್ನು ಉಡಿ ತುಂಬ್ಕೊಳಕ್ಕೆ ಅದು ಹೋದಾಗ ಅಷ್ಟ ಗಾಜಿನೂ ಯೂಸ್ ಮಾಡ್ತಾನೆ ನೋಡಿ. ಉಡಿ ತುಂಬ್ಕೊಳಕ್ಕೆ ಹೋದಾಗ ಗಾಜಿನೂ ಬೇಕಾಗ್ತಾವಲ್ರಿ, ಅವಾಗ ನಾನು ಇವನ್ ಗಾಜಿನ ಸ್ವಲ್ಪ ಇರ್ಲಿ ಅಂಥೇಳಿ ಈಗ ಶ್ರಾವಣದಾಗ ಉಡಿ ತುಂಬ್ಕೊಳಕ್ಕೆ ಹೋದಾಗ ಎಲ್ಲಿಗಾದರೂ ದೇವಸ್ಥಾನದಲ್ಲಿ ಉಡಿ ತುಂಬು ಕಾರ್ಯಕ್ರಮ ಅದು ಇರ್ತಾವಲ್ರಿ, ಅವಾಗ ಇವನ್ ಗಾಜಿನ ಬಳಿ ಮತ್ತು ಇವು ಮಿಡಲ್ ಮಿಕ್ಸ್ ಮಾಡ್ತಾರಲ್ರಿ ಅವನ್ನ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಇಲ್ಲಂದ್ರೆ ಗಾಜಿನೂ ಹಾಕೋದೇ ಇಲ್ರಿ ನಾನು. ನನಗೆ ಸಾರಿ ಮೇಲೇನೋ ಸಿಂಗಲ್ ಬ್ಯಾಂಗಲ್ಸ್ ಹಾಕೊಂಡ್ರೆ ಯೂಸ್ ಐತಿ, ಒಂದೇ ಸಿಂಗಲ್ ಹಾಕೊಂಡು ಬಿಡ್ತೀನಿ. ಈಗ ಇವೆಲ್ಲ ಬೇರೆ ಬೇರೆ ಮಾಡಂಗಿಲ್ಲ, ಹಾಗೆ ಹಾಕಿಬಿಡ್ತೀನಿ. ಹಂಗೆ ಹಾಕಿ ತೋರಿಸ್ಬಿಡ್ತೇನೆ ನಿಮಗೆ ಸ್ಟ್ಯಾಂಡ್ ಹೆಂಗೆ ಕಾಣಿಸ್ತೈತೆ ಅಂತ. ಆಮೇಲೆ ಒಂದು ಸರ್ತಿ ಫ್ರೀ ಇದ್ದಾಗ ಎಲ್ಲ ಇವು ಕಲರ್ ವೈಸ ಬೇರೆ ಬೇರೆ ಮಾಡಿ ಹಾಕ್ತಾನು. ಈ ಥರ ಬಾಕ್ಸ್ ಮಾಡಿಟ್ಟಿದ್ದೆ ನಾನು. ಇವು ಕಾಜಿನ ಬ್ಯಾಂಗಲ್ಸ್ ಭಾಳ ಸೂಕ್ಷ್ಮ ಇರ್ತಾವಲ್ರಿ, ತೊಗೊಂಡ್ಬಿಡ್ದ ಕೈಯಂದು ಒಂದು ಬಿತ್ತಂದ್ರೆ ಒಡೆದ ಬಿಡ್ತೈತಿ. ಅದಕ್ಕೋಸ್ಕರ ನಾನು ಇದ್ರ ಜೋಡಿ ಒಂದು ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡ್ರಿ. ಇವಕ್ಕೆ ಒಂದು ಸಪ್ರೇಟ್ ಬಾಕ್ಸ್ ಮಾಡಿದ್ನಿ. ಇದು ಬೆಂಗಲ್ ಬಾಕ್ಸ್ ರೀ, ಬಾಕ್ಸ್ ಮಾಡಿಟ್ಟಿನಿ. ಬರೀ ಅವು ಅಲ್ಲೇ ಉಳಿತಾವ, ತೊಗೊಂಡು ಹಾಕೊಳ್ಳೋದೇ ಇಲ್ಲ ನಾನು, ನೆನಪಾಗೋದಿಲ್ಲ ಅವು ಬೆಂಗಲ್ಸ್ ಎಲ್ಲ ಖಾಲಿ ಉಳಿತು. ಜಾಸ್ತಿ ಬೆಂಗಲ್ಸನ್ನ ವೆರೈಟಿ ಬೆಂಗಲ್ಸ್ ತಂದು ಯೂಸ್ ಮಾಡೋರು ಈ ಥರ ಸ್ಟ್ಯಾಂಡ್ ತೊಗೊಂಡ್ರೆ ನಿಮಗೆ ಈಜಿ ಆಗ್ತೈತೆ ನೋಡ್ರಿ, ಚೆನ್ನಾಗಿದೆ. ನಾ ಇದೊಂದು ಗ್ಯಾಪ್ ಬಿಟ್ಟಿನ್ರಿ, ಬೇಗ ಹಿಂಗೆ ತಗೊಳ್ಳಿಕ್ಕೆ ಬರ್ತೈತಿ. ಹಿಂಗೆ ತೆಗಿಯುವಾಗ ಮೇಲ್ಗಡೆ ಹಾಕ್ತೈತಿ, ಅಷ್ಟೇನು ಬೆಂಗಲ್ಸ್ ಇಲ್ಲ. ನನ್ನ ಹತ್ರ ಒಂದೊಂದು ಗ್ಯಾಪ್ ಬಿಟ್ಟು ಹಾಕಿದ್ರೆ ಓಕೆ ಆಗ್ತೈತಿ. ಈ ಥರ ಐತೆ ನೋಡ್ರಿ ಬೆಂಗಲ್ ಸ್ಟ್ಯಾಂಡ. ಇದು ಫ್ಲಿಪ್ಕಾರ್ಟ್ ಒಳಗೆ ತರಿಸಿನ್ರಿ. 271 ಐತಿದ್ರ ರೇಟ, 271. ಇದಕ್ಕಿಂತ ಕಮ್ಮಿನೂ ಅದ, 229, 233. ಹತ್ತಿರದಿಂದ ತೋರಿಸ್ತಾನೆ ನೋಡ್ರಿ. 1 2 3 4 5 ಸ್ಟೆಪ್ ಈ ಕಡೆ ಅದಾವು, ಹಿಂದ್ಗಡೆ 5 ಸ್ಟೆಪ್ ಅದಾವು, ಈ ಕಡೆ 5 ಸ್ಟೆಪ್ ಅದಾವು. ಇಲ್ಲಿ ಮೇಲೆ ಒಂದೈತಿ. ಇದು ಮೇಲಿಂದು ತೆಗಿಲಿಕ್ಕೆ ಹಾಕೋಕೆ ಬರೋದಿಲ್ರಿ, ಈ ಕಡೆ ನಟ್ ಟೈಪ್ ಅದಾವ ಇವು. ಇದು ಒಮ್ಮೆ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ ಅಂದ್ರೆ ಇದು ಗ್ರಿಪ್ ಹಿಡ್ಕೋತೈತಿ ಸ್ಟ್ಯಾಂಡ್. ಇದು ಪ್ಲಾಸ್ಟಿಕ್ಕಿಂದ ಐತಿ, ಬೀಳಬಾರ್ದು ಅನ್ನೋದಕ್ಕೆ ಇದು ಗ್ರಿಪ್ ಹಿಡ್ಕೊಳ್ಳಿಕ್ಕೆ ಐತಿ. ನಾವು ಪರ್ಮನೆಂಟಾಗಿ ಹಾಕಿಡುವಿದ್ರೆ ಬೇಕಿದ್ರೆ ಹಾಕಿಡ್ಬೋದು. ಇದು ಒಂದು, ಆಮೇಲೆ ಇಲ್ಲಿ 2 ಅದಾವ ನೋಡ್ರಿ. ಇವೆರಡು ಈ ಸ್ಟ್ಯಾಂಡನ್ನು ಗ್ರಿಪ್ ಹಿಡ್ಕೊಲಿಕ್ಕೆ, ಸ್ಟ್ಯಾಂಡ್ ನಿಂದಿರ್ಲಿಕ್ಕೆ ಈ ಥರ ಇವು ಪ್ಲಾಸ್ಟಿಕ್ಕಿನ ನಟ್ ಅದಾವು. ಇವೆಲ್ಲ ಓಪನ್ ಅದಾವ ನೋಡ್ರಿ. ಈ ಥರ ನಾವು ಓಪನ್ನಾಗೆ ತೆಗಿಬೋದು, ಹಾಕ್ಬೋದು. ಮಸ್ತ್ ಅನಿಸ್ತು ನೋಡ್ರಿ, ನನಗಂತೂ ಇಷ್ಟ ಆಯಿತು. ಈ ಥರ ಫ್ರೆಂಡ್ಸ್, ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆದ್ರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.